ರಾಘವೇಂದ್ರ ಮಠದಲ್ಲಿ ಮಕ್ಕಳಿಗೆ ಉಚಿತ ಮೌಲ್ಯ ಶಿಕ್ಷಣ ಶಿಬಿರ, ಸಂಸ್ಕಾರ ಶಿಕ್ಷಣಕ್ಕೆ ಒತ್ತು. ರಾಘವೇಂದ್ರ ಮಠದ ಆವರಣದಲ್ಲಿ ನಡೆಯುತ್ತಿರುವ 5 ದಿನಗಳ ಮಕ್ಕಳ ಮೌಲ್ಯ ಶಿಕ್ಷಣ ಶಿಬಿರವು ಮಕ್ಕಳಲ್ಲಿ ಶಿಸ್ತು, ಸಂಸ್ಕಾರ ಮತ್ತು ವ್ಯಕ್ತಿತ್ವ ವಿಕಾಸಕ್ಕೆ ವೇದಿಕೆಯಾಗಿದೆ. ಉಚಿತ ಬೇಸಿಗೆ ಶಿಬಿರ ನಡೆಯುತ್ತಿದ್ದು ವಿವಿಧ ರೀತಿಯ ಚಟುವಟಿಕೆಗಳ ಮೂಲಕ ಮಕ್ಕಳನ್ನು ಆಕರ್ಷಿಸುತ್ತಿದೆ. ಈ ಶಿಬಿರದಲ್ಲಿ ಭಾಗವಹಿಸುತ್ತಿರುವ ಮಕ್ಕಳಿಗೆ ದಿನಚರಿಯನ್ನ ಕ್ರಮಬದ್ಧವಾಗಿ ರೂಪಿಸಲಾಗಿದೆ. ಪ್ರತಿದಿನವೂ ಶ್ಲೋಕ ಪಠಣದ ಮೂಲಕ ಕಾರ್ಯಕ್ರಮ ಆರಂಭವಾಗಿ ನಂತರ ನೈತಿಕ ಕಥೆಗಳು, ಯೋಗಾಭ್ಯಾಸ, ಗುಂಪು ಚಟುವಟಿಕೆಗಳು ಹಾಗೂ ಮನೋರಂಜನಾತ್ಮಕ ಆಟಗಳನ್ನು ನಡೆಸಲಾಗುತ್ತಿದೆ. ಇದರಿಂದ ಮಕ್ಕಳಲ್ಲಿ ಆತ್ಮವಿಶ್ವಾಸ, ತಂಡದಲ್ಲಿ ಕೆಲಸ ಮಾಡುವ ಗುಣ ಹಾಗೂ ಶಾರೀರಿಕ ಮಾನಸಿಕ ಚೈತನ್ಯ ಹೆಚ್ಚಿಸಲು ಸಹಕಾರಿಯಾಗುತ್ತಿದೆ. ಹೆಚ್ಚುವರಿಯಾಗಿ ಮಕ್ಕಳ ಬೌದ್ಧಿಕ ಬೆಳವಣಿಗೆಗಾಗಿ ರಸಪ್ರಶ್ನೆ, ಸೃಜನಾತ್ಮಕ ಚಟುವಟಿಕೆಗಳು ಮತ್ತು ಸಣ್ಣ ಸಣ್ಣ ಸ್ಪರ್ಧೆಗಳು ಆಯೋಜಿಸಲಾಗುತ್ತಿವೆ. ಉತ್ತಮವಾಗಿ ಪಾಲ್ಗೊಳ್ಳುವ ಮಕ್ಕಳಿಗೆ ಬಹುಮಾನಗಳನ್ನು ಸಹ ನೀಡುವ ವ್ಯವಸ್ಥೆಯೂ ಮಾಡಲಾಗಿದೆ. ಈ ಸಂದರ್ಭದಲ್ಲಿ ಮಾತನಾಡಿದ ಶಿಕ್ಷಕರಾದ ಶ್ರೀ ವಿದ್ಯಾ ಅವರು, ಇಂದಿನ ಮಕ್ಕಳಿಗೆ ಪಠ್ಯ ಶಿಕ್ಷಣದ ಜೊತೆಗೆ ಮೌಲ್ಯಾಧಾರಿತ ಶಿಕ್ಷಣವು ಅತ್ಯಂತ ಅಗತ್ಯವಾಗಿದೆ. ಶ್ಲೋಕ, ಕತೆ, ಯೋಗ ಮತ್ತು ಆಟಗಳ ಮೂಲಕ ಮಕ್ಕಳಲ್ಲಿ ಶಿಸ್ತು, ಸಂಸ್ಕಾರ ಮತ್ತು ನೈತಿಕ ಮೌಲ್ಯಗಳನ್ನು ಬೆಳೆಸಬಹುದು. ಇಂತಹ ಶಿಬಿರಗಳು ಮಕ್ಕಳ ವ್ಯಕ್ತಿತ್ವ ವಿಕಾಸಕ್ಕೆ ಬಹಳ ಸಹಾಯವಾಗುತ್ತದೆ ಎಂದು ಹೇಳಿದರು. ಮಕ್ಕಳು ಇಲ್ಲಿ ಸಂತೋಷದಿಂದ ಕಲಿಯುತ್ತಿರುವುದು ವಿಶೇಷ. ಆಟಪಾಠಗಳ ಸಮನ್ವಯದಿಂದ ಅವರು ಹೊಸ ವಿಷಯಗಳನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳುತ್ತಿದ್ದಾರೆ. ಪೋಷಕರು ಸಹ ಇಂತಹ ಶಿಬಿರಗಳಿಗೆ ಮಕ್ಕಳನ್ನು ಪ್ರೋತ್ಸಾಹಿಸುವುದು ಅಗತ್ಯ ಎಂದು ಅವರು ಅಭಿಪ್ರಾಯಪಟ್ಟರು. ಶಿಬಿರದಲ್ಲಿ ಅನುಭವಜ್ಞ ಶಿಕ್ಷಕರು ಹಾಗೂ ಸ್ವಯಂ ಸೇವಕರು ಮಕ್ಕಳಿಗೆ ಮಾರ್ಗದರ್ಶನ ನೀಡುತ್ತಿದ್ದಾರೆ. ಪೋಷಕರು ಸಹ ಈ ಶಿಬಿರದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದು, ಮಕ್ಕಳಲ್ಲಿ ಉತ್ತಮ ಅಭ್ಯಾಸಗಳು ಬೆಳೆಸಲು ಇಂತಹ ಕಾರ್ಯಕ್ರಮಗಳು ಅಗತ್ಯವೆಂದು ಹೇಳಿದ್ದಾರೆ. ಮೊದಲನೇ ದಿನವೇ ಸುಮಾರು 70 ಮಕ್ಕಳು ಭಾಗವಹಿಸಿದ್ದು, ಮುಂದಿನ ದಿನಗಳಲ್ಲಿ ಇನ್ನಷ್ಟು ಮಕ್ಕಳ ಭಾಗವಹಿಸುವ ನಿರೀಕ್ಷೆ ಇದೆ ಎಂದು ಆಯೋಜಕರು ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಕೋಟೆ ಪ್ರಕಾಶ್, ಸವಿತಾ ಸಮಾಜದ ತಾಲೂಕು ಅಧ್ಯಕ್ಷರು ನಳಿನಾ ವಾದಿರಾಜ್, ಯೋಗಾಸನ ಸಂತೋಷ್, ಸಂಗೀತ ಮನೋರಂಜನಾ ಕಾರ್ಯಕ್ರಮ ಪ್ರಶಾಂತ್ ಭಟ್ ಅವರು ದೇವರ ಸ್ತೋತ್ರ ವಿದ್ಯಾರ್ಥಿಗಳಿಗೆ ಹೇಳಿಕೊಟ್ಟರು. ಶ್ರೀ ಗುರುಭ್ಯೋ ನಮಃ. ರಾಘವೇಂದ್ರ ಮಠದ ಆವರಣದಲ್ಲಿ ಇಂದಿನಿಂದ ಅಂದರೆ 11ನೇ ತಾರೀಕಿಂದ 15ನೇ ತಾರೀಕುವರೆಗೂ ಮಕ್ಕಳಿಗೋಸ್ಕರನೇ ಬೇಸಿಗೆ ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ. ಈ ಇತ್ತೀಚಿನ ಮಕ್ಕಳಲ್ಲಿ ಮೌಲ್ಯಯುತವಾದ ಶಿಕ್ಷಣ ಮತ್ತು ಸಂಸ್ಕಾರಗಳನ್ನ ಹೇಳ್ಕೊಡ್ಬೇಕು ಅಂತಲೇ ಹಲವೊಂದು ಕ್ಲಾಸ್ಗಳನ್ನು ನಾವು ಈ ಬೇಸಿಗೆ ಶಿಬಿರದಲ್ಲಿ ಹಮ್ಮಿಕೊಂಡು ಪ್ರತಿ ಮಕ್ಕಳಿಗೂ ಬೆಳಗ್ಗೆ 10 ಗಂಟೆಯಿಂದ ಶ್ಲೋಕ ಕ್ಲಾಸು, ಹಾಗೆ ಕತೆ ಹೇಳೋದು, ಮತ್ತು ಯೋಗಾಸನ ಕ್ಲಾಸು, ಮತ್ತು ಪುಟ್ಟ ಹಾಡುಗಳು, ಹಾಗೆ ಗೇಮ್ಸು, ಕ್ವಿಝು, ಹೀಗೆ ಹಲವಾರು ರೀತಿಯ ಶಿಕ್ಷಣವನ್ನು ಈ ಬೇಸಿಗೆ ಶಿಬಿರದಲ್ಲಿ ಕೊಡಬೇಕು. ಎಲ್ಲ ಮಕ್ಕಳು ಈ ಸದುಪಯೋಗವನ್ನು ಪಡ್ಕೋಬೇಕು ಅಂತ ಹೇಳಿ ಈ ಬೇಸಿಗೆ ಶಿಬಿರವನ್ನು ಹಮ್ಮಿಕೊಂಡಿದ್ದೀವಿ. ಸೊ ರೆಸ್ಪಾನ್ಸ್ ಎಲ್ಲ ಮಕ್ಕಳಿಂದನೂ ತುಂಬ ಚೆನ್ನಾಗಿ ಬಂದಿದೆ. ಮೊದಲನೇ ದಿನವೇ ಆಗಲೇ ಆಲ್ಮೋಸ್ಟ್ 70 ಮಕ್ಕಳು ನಮ್ಮ ಬೇಸಿಗೆ ಶಿಬಿರದಲ್ಲಿದ್ದಾರೆ. ತುಂಬ ಖುಷಿಯಾಯಿತು. ಸೊ ಈ 5 ದಿನವೂ ನಮಗೆ ಯಾರ್ಯಾರು ಹೀಗೆ ಸಹಕರಿಸ್ತಾ ಇದ್ದೀರೋ ಅವರೆಲ್ಲ ಹೀಗೆ ಸಹಕರಿಸಿ ಅಂತ ಕೇಳ್ಕೊತಾ ಇದ್ದೀವಿ. ಮಂಗಳಾರತಿಯ ಶಾಖ ನಿಮಗೆ ಕೈಗೆ ಬಂದು ಕೈಯಿಂದ ಮುಖಕ್ಕೆ ರೀಚ್ ಆಗಬೇಕು. ಹಾಗೆ 2 ಕೈಯಲ್ಲಿ ನಾವು ಕೈ ಬಿಡಬೇಡ. ಸುಮ್ಮನೆ ಬಂದ್ಬಿಡೋದು, ಏನು ಹೇಳಲ್ಲ. ಅಲ್ಲಿ ಹೆಣ್ಮಕ್ಳು ಕೈ ಎತ್ತಬೇಕು, ಏನು ಹೇಳ್ತಾ ಇಲ್ಲ, ಹೇಳ್ತಾ ಇಲ್ಲ, ನೀನು ಹೇಳ್ತಾ ಇಲ್ಲ, ನೀನು ಹೇಳ್ತಾ ಇಲ್ಲ.
ಹೇಳ್ತಾ ಇಲ್ಲ ನೀವು. ಸರಿ, ಒಂದು 2 ದಿವಸ ಅದು ಹೇಳ್ಕೊಡ್ತೀನಿ ಆಯ್ತಾ. ಮತ್ತೆ ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.